ಅಭಿನಯ ಅದ್ರ ಜೊತೆಗೆ ಗ್ಲಾಮರಸ್ ಲುಕ್ ಅನ್ನ ನಾವು ನೋಡಿದ್ವಿ. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಫುಡ್ ಕಂಟ್ರೋಲ್ ಮಾಡೋದು. ವರ್ಕೌಟ್ ಎಷ್ಟು ಅವರ್ಸ್ ಮಾಡ್ತೀರಾ? ಮಾರ್ನಿಂಗ್ ABC ಜ್ಯೂಸ್ ಕುಡಿತೀನಿ, ಆಮ್ಲ ಜ್ಯೂಸ್ ಕುಡಿತೀನಿ, ಯಾಕಂದ್ರೆ ಕ್ಯಾಲರೀಸ್ ಲೆಕ್ಕ ಹಾಕಿ 1.5 hour ಡಿಪೆಂಡ್ಸ್. ಸೊ ನನ್ನ ಮೂಡ್ ಇದ್ದಂಗೆ ಯೂಶಲಿ ಪ್ರೋಟೀನ್ ಸರ್ಚ್ ಮಾಡ್ತಾ ಇರ್ತೀನಿ. ಬಾಡಿ ಮೇಲೆ ಬ್ಯಾಲೆನ್ಸ್ ಹೆಂಗಾಗ್ತದೆ ಐ ಇಂಟೇಕ್ ಫುಡ್. ಇತ್ತೀಚೆಗಷ್ಟೇ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿ ತಮ್ಮ ಅತ್ಯದ್ಭುತ ಹಾಗೂ ಅಮೋಘ ಅಭಿನಯದ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ಶರಣ್ಯ ಶೆಟ್ಟಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಟಿ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಏನಂತಂದ್ರೆ ಆನ್ ಸ್ಕ್ರೀನ್ ಪ್ರೆಸೆಂಟೇಷನ್, ಅಭಿನಯಕ್ಕೆ ತಕ್ಕಂಗೆನೆ ಅವರ ಫಿಟ್ನೆಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಆನ್ ಸ್ಕ್ರೀನ್ ನಿಮ್ಮನ್ನೆಲ್ಲಾನು ಕೂಡ ಗ್ಲಾಮರಸ್ ಬೆಡಗಿಯಾಗಿ ನಿಮ್ಮನ್ನೆಲ್ಲಾನು ಕೂಡ ಎಂಟರ್ಟೈನ್ ಮಾಡಬೇಕು ಅಂತಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಏನೆಲ್ಲಾ ಕಷ್ಟ ಪಡ್ತಾ ಇದಾರೆ ಅನ್ನುವಂತಹ ಒಟ್ಟಾರೆ ಆರೋಗ್ಯದ ಟಿಪ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅವರ ಲೈಫ್ ಸ್ಟೈಲ್ ಅಲ್ಲಿ ಫಿಟ್ನೆಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ವಿಚಾರಗಳನ್ನ ಸ್ವತಃ ಶರಣ್ಯ ಶೆಟ್ಟಿ ಅವರೇ ನಮ್ಮ ಬಾಸ್ ಟಿವಿ ಜೊತೆ ಹಂಚ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಇತ್ತೀಚೆಗಷ್ಟೇ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿ ನಿಮ್ಮ ಅಭಿನಯ ಅದ್ರ ಜೊತೆಗೆ ಗ್ಲಾಮರಸ್ ಲುಕ್ ಅನ್ನ ನಾವು ನೋಡಿದ್ವಿ. ಸೊ ಅದರ ತೆರೆ ಹಿಂದೆ ಅಂತೂ ಸಾಕಷ್ಟು ಕಷ್ಟ ಇರುತ್ತೆ. ಆ ಒಂದು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಸಾಕಷ್ಟು ತಯಾರಿಯನ್ನ ಮಾಡ್ಬೇಕಾಗುತ್ತೆ. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ? ಡೆಫಿನೆಟ್ಲಿ ಡಯಟ್ ಅಂಡ್ ವರ್ಕೌಟ್. ಬಟ್ ನನಗೆ ತುಂಬಾ ಕಷ್ಟ ಆಗೋದೇನಂದ್ರೆ ಫುಡ್ ಕಂಟ್ರೋಲ್ ಮಾಡೋದು. ನಾನು ತುಂಬಾ ಫುಡಿ. ಸೊ ಜನರಲಿ ಒಬ್ರು ತಿನ್ನೋದೇ ಇಲ್ಲ, ಅವ್ರಿಗೆ ಈಸಿ ಅನ್ಸುತ್ತೆ. ಬಟ್ ನನಗೆ ಹೆಂಗಂದ್ರೆ ನಮ್ಮ ಅಮ್ಮ ಅಡುಗೆ ಮಾಡಿದ್ರು ಅಂದ್ರೆ ತಿಂದೇ ಇರೋಕ್ಕಾಗಲ್ಲ. ಸೊ ಅಷ್ಟು ಕಷ್ಟ ಆಗತ್ತೆ. ಸೊ ವರ್ಕೌಟ್ ಅಟ್ಲೀಸ್ಟ್ ಮಾಡಿಬಿಡ್ಬೋದು. ಬಟ್ ಏನು ಗೊತ್ತಾ, ವರ್ಕೌಟ್ ತುಂಬ ಹೆವಿಯಾಗಿ ಮಾಡಿಸಿದಾಗ ಬೇಡಪ್ಪ ಕಮ್ಮಿ ತಿನ್ನೋಣ ಅನ್ಸುತ್ತೆ. ಊಟ ನೋಡಿದಾಗ ಇಲ್ಲ ಇನ್ನೊಂಚೂರು ವರ್ಕೌಟ್ ಮಾಡೋಣ ತಿನ್ನೋಣ ಅನ್ಸುತ್ತೆ. ಸೊ ಆ ಸ್ಟ್ರಗಲಲ್ಲೇ ಒಟ್ಟಿನಲ್ಲಿ ಮ್ಯಾನೇಜಿಂಗ್ ಅಂತ ಹೇಳ್ಬೋದು. ವರ್ಕೌಟ್ ಎಷ್ಟು ಅವರ್ಸ್ ಮಾಡ್ತೀರಾ? ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಳ್ತೀರಾ? ಆಫ್ಟರ್ ವರ್ಕೌಟ್ ಆದ್ಮೇಲೆ ಏನೆಲ್ಲ ಫುಡ್ ತಗೊಳ್ತೀರಾ ಅಂತ? ಯೂಶಲಿ ನನ್ನ ರುಟೀನ್ ಹೇಗಿರುತ್ತೆ ಅಂದರೆ ಮಾರ್ನಿಂಗ್ ಹಾಟ್ ವಾಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಐ ಪ್ರಿಫರ್ ಮಾರ್ನಿಂಗ್ ABC ಜ್ಯೂಸ್ ಕುಡಿತೀನಿ, ಇಲ್ಲ ಅಂದರೆ ಆಮ್ಲ ಜ್ಯೂಸ್ ಕುಡಿತೀನಿ. ಸೊ ದ್ಯಾಟ್ ನನ್ನ ಡೈಜೆಷನ್ ಆಗಿರ್ಬೋದು ಅದೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಸೊ ಆಮ್ಲ ABC ಅಂದರೆ ಆಮ್ಲ, ಬೀಟ್ರೂಟ್, ಕ್ಯಾರೆಟು, ಸೊ ನಾಟ್ ಆ್ಯಪಲ್, ಯಾಕಂದರೆ ಕ್ಯಾಲರೀಸ್ ಲೆಕ್ಕ ಹಾಕಿ. ಅದಾದಮೇಲೆ ಬಿಫೋರ್ ಗೋಯಿಂಗ್ ಟು ಜಿಮ್ ಇದೇ ಆಗಿರುತ್ತೆ. ದೆನ್ 1 hour 1.5 hour ಡಿಪೆಂಡ್ಸ್. ಸೊ ನನ್ನ ಮೂಡ್ ಇದ್ದಂಗೆ. ಸೊ ಬೇಸಿಕಲಿ 1 hour ಮಾಡಿದ್ರೆ ಸಾಕು ಐ ಥಿಂಕ್. ಅಂದರೆ ನಾನು ಇವಾಗ ವೆಯ್ಟ್ ಲಾಸ್ಗಿನ ಟೋನಿಂಗಲ್ಲಿ ಇರೋದ್ರಿಂದ ನನಗೆ 1 hour ಸಾಕು. ಸೊ ಅದು ಮುಗಿಸ್ಕೊಂಡು ಬಂದ ಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿರುತ್ತೆ. ಸೊ ಮಧ್ಯಾಹ್ನ ಐ ಈಟ್ ಅಂದರೆ ರೈಸ್ ಏನಾದ್ರು ಆ್ಯಡ್ ಮಾಡಬೇಕಂದ್ರೆ ಬ್ರೌನ್ ರೈಸ್ ಯೂಶಲಿ ಪ್ರಿಫರ್ ಮಾಡ್ತೀನಿ. ನನ್ನ ಅಮ್ಮ ಏನು ಮನೇಲಿ ಸಾರು ಮಾಡಿರ್ತಾರೆ ಅದೇ ನೀಟಾಗಿ ಆ ಬ್ರೌನ್ ರೈಸ್ ಅಂದರೆ 200 grams. ಸೊ ಲೆಕ್ಕ ಹಾಕಿ ಆ ಗ್ರಾಮ್ಸಲ್ಲಿ ಪಲ್ಯ ಜಾಸ್ತಿ. ನೈಟ್ ಅಂದರೆ ನನ್ನ ಚಪಾತಿ ಆದರೆ 2, ಇಲ್ಲ ಆ್ಯಕ್ಚುಲ್ ಆಗಿ ಸಲಾಡ್ಸ್ ಆ ಥರ ಏನಾದರೂ ಪ್ರಿಫರ್ ಮಾಡ್ತೀನಿ. ಸಾಯಂಕಾಲ ಒಂದು ಟೈಮಲ್ಲಿ ಪೊಮೊಗ್ರಾನೆಟೋ ಅಥವಾ ವಾಟರ್ಮೆಲನ್ ಏನಾದ್ರು ಒಂದು ಫ್ರೂಟ್ಸ್. ಸೊ ಇಲ್ಲ ಒಂದೊಂದು ದಿವಸ ಅಂದರೆ ಕಿಚನಲ್ಲಿ ಏನು ಅವೈಲಬಲ್ ಇರುತ್ತೆ ಅದ್ರ ತಕ್ಷಣ ಹಂಗಾಗ್ತಾ ಇರುತ್ತೆ. ಸೊ ಒಂದೊಂದ್ಸತಿ ಬ್ರಾಕ್ಲಿ, ಜುಕಿನಿ ಎಲ್ಲ ಇದ್ದಾಗ ಸಲಾಡ್ಸ್ ಆಗಿರುತ್ತೆ, ಇಲ್ಲ ಕಾರ್ನ್ ಆ್ಯಡ್ ಮಾಡ್ತೀನಿ. ಸೊ ಒಂದೊಂದ್ಸತಿ ಕಾಳುಗಳೆಲ್ಲ ಇದ್ದಾಗ ಅದನ್ನ ಉಸ್ಲಿ ಥರ ಮಾಡ್ಕೊಂಡು ಅದನ್ನೇ ತಿಂತೀನಿ. ಸೊ ಯೂಶಲಿ ಪ್ರೋಟೀನ್ ಸರ್ಚ್ ಮಾಡ್ತಾ ಇರ್ತೀನಿ, ಎಗ್ಸ್, ಪನ್ನೀರು, ಚಿಕನ್. ಸೊ ಇದು ಮೇಜರ್ ಪ್ರೋಟೀನ್ಸು. ಇದೆಲ್ಲ ನಾನು ಹೇಳ್ತಾ ಇರೋದು ಒಂದು ಸ್ಟ್ರಿಕ್ಟ್ ಡಯಟ್ ಅಂತ ಮಾಡಬೇಕಾದ್ರೆ. ಇಲ್ಲ ಒಂದೊಂದ್ಸತಿ ಓಕೆ ಡಯಟ್ ಬೇಡ, ಒಂದು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಹೋಗೋಣ. ಯಾಕಂದರೆ ಈಗ ಸಿನಿಮಾ ಇನ್ನೇನು 20 days ಇದೆ, 25 days, ಇನ್ನೊಂದು ಮಂತ್ ಇದೆ ಅಂತ ಅಂದಾಗ ಇಷ್ಟು ಸ್ಟ್ರಿಕ್ಟಾಗಿ ಅಂದರೆ ಗ್ರಾಮ್ಸು ಲೆಕ್ಕ ಹಾಕಿ ತಿನ್ನೋವಂಥದ್ದು. ಸಿನಿಮಾ ಇಲ್ಲ ಮುಗೀತು ಕಾಮಾಗಿ ಮನೇಲಿ ಏನು ಮಾಡ್ತಾರೋ ಅಮ್ಮ 3 ಹೊತ್ತು ದೋಸೆ, ಬೆಳಗ್ಗೆ ಮಾಡಿದ್ರೆ ದೋಸೆ, ನೀಟಾಗಿ ವರ್ಕೌಟ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ವೆಕೇಶನ್ ಮತ್ತು ಸಿನಿಮಾ ಶೂಟಿಂಗ್ ಮುಗ್ದಿದ್ದು ನೆಕ್ಸ್ಟ್ ಡೇ ಹೆಂಗೆ ಅಂದರೆ ಎಕ್ಸಾಮ್ಗೆಲ್ಲ ಓದ್ಕೊಂಡು ಬರ್ದಿದ್ದು ನೆಕ್ಸ್ಟ್ ಡೇ ಹಾಲ್ ಟಿಕೆಟ್ನ ಬಿಸಾಕೊಡೋಗಲ್ವ ಹಂಗೆ ಸರ್ರಿಗೆ ತಿಂದ. ಸೊ ನನಗೆ ಫುಡ್ ಅಂದರೆ ನನಗೇನು ಗೊತ್ತಾ, ಒಬ್ಬೊಬ್ರು ಹೇಳ್ತಾರಲ್ಲ ಕನ್ಸಿಸ್ಟೆನ್ಸಿ ಹಂಗೆ ಮಾಡಿ. ನಾನು ಜಿಮ್ಮವ್ರಿಗೂ ನಮ್ಮ ಟ್ರೈನರ್ಗೆ ಹೇಳ್ತಾ ಇರ್ತೀನಿ, ಸರ್ ನೀವು ನನ್ನ ಸ್ಟೇಟಸ್ ಬ್ಲಾಕ್ ಮಾಡಿಬಿಡಿ ನಂದು. ಅದು ಆ ಥರ ವೆಕೇಶನ್ಗೆ ಹೋದಾಗ ಅಥವಾ ನನ್ನ ರಜಾ ಡೇಸಲ್ಲಿ ನನ್ನ ಬ್ಲಾಕ್ ಮಾಡಿಬಿಡಿ ನೀವು ಅಂತ ಹೇಳ್ತಾ ಇರ್ತೀನಿ. ಬಿಕಾಸ್ ಐ ಫೀಲ್ ಫುಡ್ ಇಸ್ ಆಲ್ಸೋ ಆ ಎಷ್ಟು ಟೇಸ್ಟ್ಸ್ ಇದೆ. ನಾವು ವೆಕೇಶನ್ಸ್ಗೆ ಹೋದಾಗ ಆ ಕಲ್ಚರಲ್ಲಿ ಯಾವ ಥರ ಫುಡ್ ಮಾಡ್ತಾರೆ ಅದೇ ಒಂದು ಎಕ್ಸೈಟ್ಮೆಂಟ್ ಅಲ್ವಾ. ಸೊ ಕಂಪ್ಲೀಟ್ಲಿ ಥ್ರೂ ಔಟ್ ಲೈಫ್ ಡಯಟು ಸ್ಕಿನ್ನು ಅಂತ ಅನ್ಕೊಂಡಿರೋಕ್ಕಾಗ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಅಂತ. ಸೊ ನಾನು ಬ್ಯಾಲೆನ್ಸಿಂಗ್ ಡಯಟ್ ಅಂದರೆ ನನಗೆ ನನ್ನ ವೆಯ್ಟ್ ಗೊತ್ತಿದೆ. ನಾನು ಎವ್ರಿ ಡೇ ಯೂಶಲಿ ನಾನು ವೆಯ್ಟ್ ಚೆಕ್ ಮಾಡ್ತೀನಿ. ಸೊ ಅದು ವೆಯ್ಟ್ ಹಿಂಗೆ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಅವಾಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಇಳಿಸ್ಕೊತೀನಿ.
ಮತ್ತೆ ನಾರ್ಮಲ್ ಆಗ್ತದೆ ಅಂದಾಗ ನನ್ನ ಟೋನಿಂಗ್. ಸೊ ನನ್ನ ಬಾಡಿ ಮೇಲೆ ಬ್ಯಾಲೆನ್ಸ್ ಹೆಂಗಾಗ್ತದೆ ಐ ಇಂಟೇಕ್ ಫುಡ್ ಆ್ಯಂಡ್ ವರ್ಕೌಟ್. ಆ ಥರ ಆಲ್ಮೋಸ್ಟ್ ಎವ್ರಿ ವೀಕ್ ಚೇಂಜ್ ಆಗ್ತಾ ಇರುತ್ತೆ ನನ್ನ ಡಯಟ್ ಆ್ಯಂಡ್ ಫುಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.